ನಿಂತಿರೋರ್ಗು ನಮಸ್ಕಾರ. ವಾಯ್ಸೇ ಬರ್ತಾ ಇಲ್ಲ. ನಮಸ್ಕಾರ ಮತ್ತೊಮ್ಮೆ. ಸರ್ ಜೋಶ್ ಇರ್ಬೇಕಂತೆ ಸರ್, ಯಾಕಂದ್ರೆ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು. ತುಂಬಾ ಜಾತ್ರೆಗಳು ನಡೆಯುತ್ತೆ, ಹೌದಲ್ವಾ? ಜಾತ್ರೆಯಲ್ಲಿ ತೇರ್ ಎಳಿವಾಗ ನಾವೇನಾದ್ರು ಸಪ್ಪುಗೇನಾದ್ರು ನಿಂತಿದ್ರೆ ತೇರ್ ಮುಂದೆ ಬರುತ್ತಾ? ತೇರ್ ಎಳಿವಾಗ ಎಷ್ಟು ಕೂಗಾಟ, ಕಿಚ್ಚಾಟ ಎಷ್ಟೆಲ್ಲ ಇರುತ್ತೆ, ಹೌದಲ್ವಾ ಸರ್? ಅಲ್ಲಿ ನಾವು ಎಂಜಾಯ್ಮೆಂಟಿಗೋಸ್ಕರ, ನಮ್ಮ ಮನಃಶಾಂತಿಗೋಸ್ಕರ ತೇರ್ ಎಳಿತಾ ಇರ್ತೀವಿ. ಈ ಜಾಗದಲ್ಲಿ ನಮ್ಮ ಇಡೀ ಲೈಫ್ನ ಬದಲಾವಣೆ ಮಾಡೋಕ್ಕೋಸ್ಕರ ನೀವು ಹೌದು, ಬದಲಾವಣೆ ಅಂತಂದಾಗ ಸರ್, ಯಾಕಂದ್ರೆ 5 ವರ್ಷದಿಂದ ನಾನು ಕೂಡ 1-to-1 ಪ್ಲಾನಲ್ಲಿ ಇದನ್ನ ಪ್ಲಾನ್ನ ನೋಡಿದ್ದು. ಪ್ರಾಡಕ್ಟ್ ಬೇಕಾಗಿತ್ತು. ಅವಾಗ ಮನೆಗೆ ಬಂದು ಸುರೇಶ್ ಕುಮಾರ್ ಸರ್ ನನಗೆ ತಿಳಿಸ್ಕೊಟ್ಟಿದ್ದಿದ್ದನ್ನ, ಪ್ರಾಡಕ್ಟ್ ಬಗ್ಗೆ ನನಗೆ ಹೆಲ್ತ್ ವಿಷಯಸ್ ಇತ್ತು. ಆ ಟೈಮಲ್ಲಿ ನಾನು ಅನ್ಕೊಂತಿದ್ದೆ, ಸೊ ಪ್ರಾಡಕ್ಟ್ ಬಗ್ಗೆ ಹೇಳೋದು ಬಿಡು, ತಗೊಂಡು ಯೂಸ್ ಮಾಡೋಣ ಬಿಡು, ಹೆಲ್ತ್ ಹುಷಾರಾದ್ರೆ ಸಾಕು ಅಂತಂದು ಹೇಳ್ಬಿಟ್ಟು ಪ್ರಾಡಕ್ಟ್ನ ತಗೊಂಡಿದ್ದು. ಸೊ ಸರ್ ಬಂದು ಹೆಂಗಿದೆ ಮೇಡಮ್ ಏನು ಎತ್ತ ಅಂತೇಳಿ ವಿಚಾರ ಮಾಡಿದಾಗ ಪ್ರಾಡಕ್ಟ್ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಸರ್ ತುಂಬ ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ಅಂತೇಳಿ ಎಲ್ಲ ಮಾತಾಡುವಾಗ, ಮೇಡಮ್ ಇದ್ರೆ ದುಡ್ಡು ಇದೆ, ಹೆಲ್ತ್ ಒಂದೇ ಅಲ್ಲ ಮೇಡಮ್, ದುಡ್ಡು ಕೂಡ ಇದೆ ಅಂತಂದ್ರು. ಹೌದಾ ಸರ್ ಅಂತ ಅಂದೆ. ಸೊ ಅದ್ರ ಬಗ್ಗೆ ಎಲ್ಲ ಅರ್ಥ ಮಾಡಿಬಿಟ್ಟು ಈ ಥರ ಒಂದು ಆಡಿಟೋರಿಯಂ ತಗೊಬಂದು ಕೂತಿದ್ದು ನನಗೆ. ಸೊ ನಾನು ಕೂಡ ಹಿಂದೆ ಕೂತಿದ್ದೆ, ಯಾಕಂದ್ರೆ ಬೇಗ ಬನ್ನಿ ಅಂತ ಹೇಳಿದ್ರು. ಬೇಗ ಬಂದಿರಲಿಲ್ಲ, ನಾನು ಲೇಟ್ ಆಗಿತ್ತು. ಹಿಂದೆ ಕೂತಿದ್ದಾಗ ನಾನು ಯೋಚನೆ ಮಾಡ್ತಿದ್ದೆ, ಸ್ಟೇಜ್ ಮೇಲೆ ಬಂದೋಗಿರೋ ವ್ಯಕ್ತಿಗಳಿಗೆಲ್ಲ ಇದನ್ನ ಕೋರ್ಟ್ ಮೇ ಬಿ ಬಾಡಿಗೆ ತಗೊಂಡು ಬಂದಿರ್ಬೇಕಂತ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಹಿಂದೆ. ಸೊ ಅದಾದ ನಂತರ 50,000 ಇನ್ಕಮ್, 1 ಲಕ್ಷ ಇನ್ಕಮ್ ಅಂತ ಹೇಳ್ತಾ ಇದ್ರು. ಕೆಲ್ಸಕ್ಕೆ 8 ಅವರ್ ಡ್ಯೂಟಿ ಮಾಡ್ತಾರೆ, ಅಲ್ಲೇ 10,000 ಕೊಡಕ್ಕೆ ಓನರ್ಗಳು ಅಳ್ತಾ ಇರ್ತಾರೆ. ಇಲ್ಲಿ ಸ್ಟೇಜ್ ಮೇಲೆ ಈ ತರ ಕೋರ್ಟ್ ಹಾಕೊಳ್ಳೋದು 50,000 ಕೊಡ್ತಾರ? ಇವರೆಲ್ಲ ಸುಳ್ಳು ಹೇಳ್ತಾರೆ ಬಿಡು ಅಂತ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಸೊ ನಾನು ಇವಾಗ NTC ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ರ್ಯಾಂಕ್ ರೀಚ್ ಆಗಿದ್ದೀನಿ. ಸೊ ಅವಾಗಿದ್ದಂಥ ಥಾಟ್ಸ್ ಇವಾಗ ನಾನು ಸ್ಟೇಜ್ ಮೇಲೆ ಬಂದಿದ್ದೀನಲ್ಲ, 100% ಇದು ಸತ್ಯ ಅಂತ ಅನ್ಸುತ್ತೆ. ನಾನು ಓದಿರೋದು SSLC. ನಾನು ಕೂಡ ಬ್ಲೇಸರ್ ಹಾಕಿದ್ದೀನಿ. ಅದೇ ಥರ ನಾನು ಕೂಡ ಸ್ಟೇಜ್ ಹತ್ತಿ ಬಂದಿದ್ದೀನಿ. ಸೊ ನನ್ನ ಇನ್ಕಮ್ ಬಂದ್ಬಿಟ್ಟು 2 ಲಕ್ಷ ಇದೆ. ಅವತ್ತು ಹಿಂದೆ ಕುತ್ಕೊಂಡು ಆಡ್ಕೊಂತಿದ್ದೆ. ಸೊ ಅದು ಆಡ್ಕೊಳ್ಳೋದು ಇವತ್ತು ಹೊಸ ಬಂದಿರೋಂಥ ವ್ಯಕ್ತಿಗಳು ಸೇಮ್ ನಾನೇನು ಮಾಡಿದ್ದೀನಲ್ಲ, ಸೊ ಆ ಥರ ಅನ್ನಿಸ್ತಿರ್ಬೋದು ನಿಮಗೆ. 101%. ಇಲ್ಲೆಲ್ಲ ಯಾರೆಲ್ಲ ಸ್ಟೇಜ್ ಮೇಲೆ ಬಂದೋದ್ರು ನೋಡಿ ಅಚೀವರ್ಸು, ಇದ್ಯಾವುದು ಸುಳ್ಳಿನ ಕತೆ, ಇದ್ಯಾವುದು ನೋಟ ಸುಳ್ಳಿಂದಲ್ಲ, ಇದು ಸತ್ಯವಾದ ದೃಷ್ಟಿ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರೋದು. ಸೊ ನಾನು ಕೂಡ 5 ವರ್ಷ ಸಿಸ್ಟಮಿಗೆ ಬಂದು 5 ವರ್ಷ ಆಯ್ತು. 5 ವರ್ಷ ಕಂಪ್ಲೀಟ್ ಆಯಿತು. 6ನೇ ವರ್ಷ ರನ್ನಿಂಗ್ ನಡೀತಾ ಇದೆ. ಸೊ ಅವತ್ತಿನ ದಿನ ಸೋಪು ಪೇಸ್ಟು ಶಾಂಪು ಅಕ್ಕಪಕ್ಕದವರು 35,000ಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೆ. ಅಕ್ಕಪಕ್ಕದವ್ರು ಹೇಳ್ತಾ ಇದ್ರು, ನಿನ್ ಕೆಲ್ಸಕ್ಕೆ ಹೋದ್ರೆ 10,000 ರೂಪಾಯಿ 15,000 ರೂಪಾಯಿ ಸ್ಯಾಲರಿ ತಗೊಂಡು ಬರ್ಬೋದು, ಇದ್ಯಾಕೆ ದುಡ್ಡಿಲ್ಲ, ಇಷ್ಟೊಂದು ಪ್ರಾಬ್ಲಮ್ ಐತೆ ಫ್ಯಾಮಿಲಿ ಒಳಗಡೆ, 35,000 ಇದಕ್ಕೆ ಸೋಪು ಪೇಸ್ಟು ಶಾಪಿಗೆ ಕೊಟ್ಟೆ ಅಂತ ಹೇಳ್ತಾ ಇದ್ರು. ಸೊ ನನಗೆ ಅವಾಗ ಅವ್ರು ಹೇಳ್ತಿರುವಾಗ ಒಂದ್ ಕಡೆ ಭಯ ಆಗ್ತಾ ಇತ್ತು. ಒಂದ್ ಕಡೆ ಸ್ಟೇಜ್ ಅಲ್ಲಿ ಹೋದಾಗ ನಮ್ಮ ಲೀಡರ್ಸ್ ಎಲ್ಲ 1 ಲಕ್ಷ 2 ಲಕ್ಷ 50,000 1.5 ಲಕ್ಷ ಇನ್ಕಮ್ ಹೇಳ್ತಾ ಇದ್ರು. ಒಂದ್ ಸೆಕೆಂಡ್ ನಾನೇ ಯೋಚನೆ ಮಾಡ್ತಾ ಇದ್ದೆ, ಇದೇನು 50,000 ಇನ್ಕಮ್ ಹೇಳ್ತಾರೆ, 1 ಲಕ್ಷ ಇನ್ಕಮ್ ಹೇಳ್ತಾರೆ, ಇವ್ರು ನೋಡಿದ್ರೆ 35,000 ರೂಪಾಯಿ ದುಡ್ಡು ಹಾಕಿದ್ದೀನಿ, ನೀನು ಮಾಡಕ್ ಕೆಲಸ ಇಲ್ಲ ಅಂತಿದ್ದಾರೆ ಅಂತ. ಯಾರ್ ಮಾತು ಕೇಳೋದು ಅಂತ ಕುತ್ಕೊಂಡು ನಾನೇ ಮಧ್ಯರಾತ್ರಿ 2 ಗಂಟೆಯಲ್ಲಿ 12 ಗಂಟೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಯಾಕಂದ್ರೆ ಯಜಮಾನ್ರು 12-13 ವರ್ಷದಿಂದ ಓನ್ ಬಿಸ್ನೆಸ್ ಇಟ್ಟಿದ್ರು. ತುಂಬಾ ಲಾಸ್ ಆಯ್ತು ಬಿಸ್ನೆಸ್. ಆ ಲಾಸ್ ಆದ ನಂತರ ಒಂದು 14 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ವಿ. ಸಾಲ ಮಾಡ್ಕೊಂಡಿದ್ದಾದ್ಮೇಲೆ ಅಪರ್ಚುನಿಟಿ ಸಿಕ್ಕಿತ್ತು. 35,000 ರೂಪಾಯಿ ಸಾಲ ಬೇರೆ ಮಾಡಿ ಹಾಕ್ಬಿಟ್ಟಿದೀನಿ. ಜನ ನೋಡಿದ್ರೆ ಹಿಂಗಂತಾರೆ. ಅಲ್ಲಿ ಸ್ಟೇಜ್ ಹತ್ರ ಹೋದಾಗ ಸರ್ಗಳು ಮೀಟಿಂಗ್ ಕರ್ಕೊಂಡು ಹೋದಾಗ ಅಲ್ಲಿ ನೋಡಿದ್ರೆ ಲಕ್ಷ ಹೇಳ್ತಾರೆ. ನಾನು ಯಾರು ಮಾತು ಕೇಳೋದಂತ ನಾನು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. 14 ಲಕ್ಷ ಸಾಲ ಮಾಡಿದೀನಿ, 35,000 ರೂಪಾಯಿ ಯಾವ ದೊಡ್ಡ ಮಾತಲ್ಲ ಅಂತ ಹೇಳ್ಬಿಟ್ಟು ಲೀಡರ್ಸ್ ನನಗೆ ಸುರೇಶ್ ಸರ್ ಹೇಳಿದ್ದು ಒಂದೇ ಮಾತು, 3 ವರ್ಷ ಟೈಮ್ ಕೊಡಿ ಅಂತ ಹೇಳಿದ್ರು. 3 ವರ್ಷ ಟೈಮ್ ಕೊಡಿ ಅಂತ ಹೇಳಿದ್ರು. ಇಷ್ಟೇ ವರ್ಷ ಕಾಲ ಕಳೆದಿದ್ದು ಬೆಂಗಳೂರು ಒಳಗಡೆ. 15 ವರ್ಷ 16 ವರ್ಷ ಆಗಿದೆ ಬೆಂಗಳೂರಿಗೆ ಬಂದು, ಏನು ಮಾಡೋಕ್ಕಾಗಿಲ್ಲ. 3 ವರ್ಷದಲ್ಲಿ ಏನಾಗುತ್ತೆ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಸರ್ ಮಾತು ಕೇಳ್ಕೊಂಡು ಈ ಸಿಸ್ಟಮ್ ಒಳಗಡೆ ಕೈ ಜೋಡಿಸಿದ್ದಕ್ಕೆ ಇವತ್ತು ನಮ್ಮ ಯಜಮಾನ್ರು ಇದು ಅವಕಾಶ, ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ತಗೊಂಡಿದ್ದು. ಯಜಮಾನ್ರು ಡೆತ್ ಆಗೋದು, ಸ್ಟೇಟ್ ಟೀಮ್ ಕೋಆರ್ಡಿನೇಟರ್ ರ್ಯಾಂಕ್ ಇದ್ದಾಗ ಯಜಮಾನ್ರು ಡೆತ್ ಆದ್ರು. ಸೊ ಇದು ನಾಮಿನಿ ID ಇತ್ತು. ಸೊ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು. ಸೊ 16 ವರ್ಷದಲ್ಲಿ ಏನು ಮಾಡೋಕ್ಕಾಗಿಲ್ಲ. 3 ವರ್ಷದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಿಸ್ಟಮಿಗೆ ಕಾಲಿಟ್ಟಿದ್ದು. ಯಜಮಾನ್ರ ಡೆತ್ ಆಗಿ 3 ವರ್ಷ ಆಯ್ತು. 3 ವರ್ಷದಿಂದ ಅರ್ನ್ ಮಾಡಿದಂಥ ಇನ್ಕಮ್ 43 ಲಕ್ಷ. ಅಂದ್ರೆ
ನಾವ್ ಹೆಂಗೆ ಅಂತಂದ್ರೆ ಅನುಮಾನ ಮಾಡೋದು ಜಾಸ್ತಿ, ನೋಡೋದು, ನಮ್ಗೆ ಸತ್ಯ ಹೇಳಿರ್ತಾರೆ ಅದು ಸುಳ್ಳಂತಾರೆ ಜಾಸ್ತಿ, ನಾವು ಅದನ್ನೇ ನಂಬೋದು ಜಾಸ್ತಿ. ಆ ಸುಳ್ಳನ್ನ ಜಾಸ್ತಿ ತಲೆ ತಗೋತೀವಿ, ಸತ್ಯದ ಬಗ್ಗೆ ಯೋಚನೆ ಮಾಡಲ್ಲ, ಸುಳ್ಳಿನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ. ಸತ್ಯ ಇದೆ, 101% ಸತ್ಯ ಇದೆ. ನೋಡಿ, ಈ ಸಿಸ್ಟಮ್ ಒಳಗಡೆ 43 ಲಕ್ಷ ಹೇಳಿದೆ. ನಾನು ಓದಿರೋದು SSLC ಅಂತ ಹೇಳಿದೆ. ನನ್ನ ಟೀಮಲ್ಲಿ ಎಲ್ಲ ತರ ಎಜುಕೇಟೆಡ್ ಪೀಪಲ್ ಬಂದಿದ್ದಾರೆ, ಎಲ್ಲ ತರ ಎಜುಕೇಟೆಡ್ ಪೀಪಲ್ ಬಂದಿದ್ದಾರೆ. ನಾನು ಎಜುಕೇಶನ್ ಮಾಡಿಲ್ಲ, ನನ್ಗೆ ಅದು ಬೇಕಾಗಿಲ್ಲ. ಆ ಓದಿರೋಂಥ ಸ್ಕಿಲ್, ಎಜುಕೇಶನ್ ಮಾಡಿದಾರಲ್ವಾ ಆ ವ್ಯಕ್ತಿಗಳಿಗೆ ಇರೋಂಥ ಸ್ಕಿಲ್, ಅವರಲ್ಲಿರೋಂಥ ಕ್ವಾಲಿಟಿ, ನಾನು SSLC ಓದಿರೋದು 101% ನನ್ನನ್ನು ಎಲ್ಲ ತಗೊಂಡೋಗಿ ಸಕ್ಸಸ್ ಮಾಡಿಸುತ್ತೆ. ಇದಂತೂ ಗ್ಯಾರಂಟಿ. ಇಲ್ಲಿ ಲೇಡೀಸು, ಜೆಂಟ್ಸು, ಎಜುಕೇಶನ್ ಇರೋರು, ಇಲ್ಲದೆ ಇರೋರು, ನಾನು ಬೆಂಗಳೂರಿಗೆ ಒಂದು 500 ಕಿಲೋಮೀಟರ್ ಇದ್ದೀನಿ, 600 ಕಿಲೋಮೀಟರ್ ಇದ್ದೀನಿ, 1000 ಕಿಲೋಮೀಟರ್ ಇದ್ದೀನಿ, ಯಾವುದು ಕೇಳಲ್ಲ. ನನಗೆ ಡಿಸೈರ್ ಇರಬೇಕು, ಮಾಡೋ ಅಟೆನ್ಷನ್ ಇರಬೇಕು. 101% ಈ ಜಾಗದಲ್ಲಿ ಗೆಲ್ಬೋದು ಅಂತ ಹೇಳ್ತಾ. ಸೊ ಯಾಕಂತಂದ್ರೆ ನಾವು ಏನು ತುಂಬ ರಿಚ್ ಪೀಪಲ್ ಅಲ್ಲ, ನಾವು ಬಡವರು, ತುಂಬಾ ಬಡವರು. ಯಾಕಂದ್ರೆ ನಮ್ಮ ಮನೇಲಿ ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ ಆಯ್ತು ಅಂತಂದ್ರೆ ನಮ್ಮನ್ನು ಮರ್ತೇ ಹೋಗಿದ್ರು, ಒಂದು ಫಂಕ್ಷನ್ಗೂ ಕರಿತಾ ಇರ್ಲಿಲ್ಲ. ಇವತ್ತು ಸಕ್ಸಸ್ ಆಗಿರೋದಕ್ಕೆ ಯಾವ್ದಾದ್ರು ಫಂಕ್ಷನ್ ಆಯ್ತು ಅಂತಂದ್ರೆ ಫಸ್ಟ್ ಕಾಲ್ ಬರುತ್ತೆ. ಸೊ ಆ ಥರ ಅಚೀವ್ಮೆಂಟ್ ಮಾಡಿರೋದು MIFTL ಅಲ್ಲಿ. ಇದು ಎಲ್ರಿಗೂ ಇದೆ, ಈಚ್ ಆ್ಯಂಡ್ ಎವರಿ ಪರ್ಸನ್ಸ್ಗಿದೆ ಅವಕಾಶ ತುಂಬಾ ಚೆನ್ನಾಗಿದೆ. ಸೊ ಹೊಸ್ತಾ ಬಂದಿರೋಂಥ ವ್ಯಕ್ತಿಗಳು, ಅಕ್ಕಪಕ್ಕವ್ರನ್ನ ಯಾರನ್ನೂ ಕೇಳಬೇಡಿ. ನಿಮ್ಮನೆ ಬಾಡಿಗೆ ನೀವೇ ಕಟ್ಟಬೇಕು, ನಿಮ್ಮ ಮಕ್ಕಳು ಸ್ಕೂಲ್ ಫೀಸ್ ನೀವೇ ಕಟ್ಟಬೇಕು, ಆ ಟಿಕೆಟ್ ನೀವೇ ಇಸ್ಕೊಂಡ್ಬರ್ಬೇಕು, ಪಕ್ಕದ ಮನೆಯವ್ರು ಬರಲ್ಲ. ಡಿಸಿಷನ್ ನೀವೇ ತೆಗಿಬೇಕು. ಸೊ ಇನ್ನು ಲೀಡರ್ಸ್ ಇದ್ದಾರೆ ಈ ಹಾಲಿಗೆ. ಚೀಫ್ ಗೆಸ್ಟ್ ಬಸವಲಿಂಗಪ್ಪ ಸರ್, ಪ್ರವೀಣ್ ಸರ್, ಮತ್ತೆ ರತ್ನಾಕರ್ ಸರ್, ಸೊ CTC ಅಚೀವರ್ ಇದ್ದಾರೆ. ಅವ್ರ ಮಾತನ್ನ ಕೇಳಿ, ಯಾಕಂದ್ರೆ ಅವ್ರ ಮಾತನ್ನ ಕೇಳಿದ್ದಕ್ಕೆ ಇವತ್ತು ನಾವು NTC ಆಗಿರೋಂಥದ್ದು. ನೀವು NTC ಆಗ್ಬೇಕಂತಂದ್ರೆ ಅವ್ರ ಮಾತನ್ನ ಕೇಳಿ, ಆಗ್ಬೇಕಂತಂದ್ರೆ ಅವ್ರ ಮಾತನ್ನ ಕೇಳಿ. ಸೊ 101% ಈಚ್ ಅಂಡ್ ಎವರಿ ಪರ್ಸನ್ಸ್ ಈ ಜಾಗದಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ, ಮುಂದೆ ಕೂತಿರೋಂಥ ಎಲ್ಲ ಫ್ರಂಟ್ ಲೈನ್ ಲೀಡರ್ಸ್ಗೆ ಸೊ ಬಾಟಮ್ ಆಫ್ ದಿ ಹಾರ್ಟ್ ಅಂತ ಹೇಳ್ತೀನಿ. ಸೊ ನನ್ನ ಲವ್ಲಿ ಅಸೋಸಿಯೇಟ್ಸ್ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತೊಮ್ಮೆ ನನಗೆ ಈ ಅವಕಾಶ ಕೊಟ್ಟಂತ ವ್ಯಕ್ತಿ ಅವ್ರು ಚಿಕ್ಕಮಂಗ್ಳೂರು ನನ್ನ ಶಿರಾ, ಲೇಡೀಸ್ನ ಕೂಡ ಒಂದು ಅಚೀವ್ಮೆಂಟ್ ಮಾಡಿ ನಿಲ್ಲಿಸ್ಬೋದಂತ ಒಂದು ಉದಾಹರಣೆ ತೋರಿಸ್ಕೊಟ್ಟಂತ ವ್ಯಕ್ತಿ ಅಂತ ಹೇಳ್ಬೋದು. ಸುರೇಶ್ ಕುಮಾರ್ ಸರ್ಗೆ ನಿಮ್ಮೆಲ್ಲರ ಗ್ರ್ಯಾಂಡ್ ಚಪ್ಪಾಳೆ ಕೊಡಿ. ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳು ಬಿಗಿನಿಂಗ್ ಇಂದಲೂ ಕೂಡ ಒಬ್ಬಳನ್ನ ಲೇಡಿನ ತಂದು ಸ್ಟೇಜ್ ಮೇಲೆ ನಿಲ್ಲಿಸಿ 2 ಲಕ್ಷ ಇನ್ಕಮ್ ಕೊಟ್ಟೋದೇನೆ ಅಷ್ಟು ಈಸಿ ಮ್ಯಾಟ್ರ್ ಅಲ್ಲ. ಸೊ ಅರವಿಂದ್ ಸುರೇಶ್ ಸರ್ ಮತ್ತೆ ಪ್ರವೀಣ್ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತು